ನಂತರ ಅವನ ಸಂಬಂಧಿಕರನ್ನ ಬ್ರಿಟಿಷರು ಕೋಲ್ಕತ್ತಾಗೆ ಸ್ಥಳಾಂತರ ಮಾಡಿದ್ರು. ಆ ಕುಟುಂಬದ ಕುಡಿ ಇನಾಯತ್ ಖಾನ್. ಆತ ಅಮೆರಿಕನ್ ಹುಡುಗಿಯನ್ನ ಪ್ರೀತಿಸಿ ಮದುವೆಯಾಗಿದ್ದ. ಆ ದಂಪತಿಗಳಿಗೆ ಹುಟ್ಟಿದವಳೆ ನೂರ್. ಪದವಿ ಮುಗಿಸಿದ ಬಳಿಕ ಆಕೆ ನೇರವಾಗಿ ಸೇರಿದ್ದು ಬ್ರಿಟಿಷ್ ಸೈನ್ಯವನ್ನ. ಟಿಪ್ಪುವಿನ ನಿಧನದ ನಂತರ ಬ್ರಿಟಿಷರು ಟಿಪ್ಪುವಿನ 12 ಮಕ್ಕಳು ಮತ್ತು 300 ಜನ ಸಂಬಂಧಿಕರನ್ನ ಕಲ್ಕತ್ತಾಗೆ ಕರ್ಕೊಂಡು ಹೋಗಿದ್ರು. ಇಬ್ರೆಲ್ಲ ಸೇರಿ ವಸಾಹತು ವಿರೋಧಿ ಆಂದೋಲನವನ್ನ ಮಾಡಬಾರದು ಅನ್ನೋದು ಅವರ ಉದ್ದೇಶವಾಗಿತ್ತು. ಅವರಿಗೆ ಭೂಮಿ ಮತ್ತು ಪಿಂಚಣಿಯನ್ನು ನೀಡಿ ಸಮಾಧಾನ ಪಡಿಸಿದ್ರು. ಹಾಗೆ ಸ್ಥಳಾಂತರಗೊಂಡ ಟಿಪ್ಪು ಕುಟುಂಬದ ಕುಡಿ ಹಜರತ್ ಇನಾಯತ್ ಖಾನ್ ಖುದ್ದು ಟಿಪ್ಪು ಸುಲ್ತಾನರ ಮೊಮ್ಮಗ. ಹಜರತ್ ಸೂಫಿ ಸಂತ, ಸಂಗೀತಗಾರನಾಗಿದ್ದ. 1910ರಲ್ಲಿ ಭಾರತದಿಂದ ಪಾಶ್ಚಿಮಾತ್ಯ ರಾಷ್ಟ್ರಗಳತ್ತ ಪ್ರವಾಸ ಕೈಗೊಂಡ. ಆಗ ಅಮೆರಿಕಾದಲ್ಲಿ ಸಿಕ್ಕವಳು ಒರಾಮೀನಾ ರಾಯ್ ಬೇಕರ್. ಈ ಬೇಕರ್ ಪಿಯರೆ ಬರ್ನಾರ್ಡ್ನ ತಂಗಿ. ಪಿಯರೆ ಭಾರತದ ಯೋಗವನ್ನು ಅಮೆರಿಕನ್ನರಿಗೆ ಮೊದಲ ಬಾರಿಗೆ ತಿಳಿಸಿಕೊಡುವ ಮೂಲಕ ಯೋಗಿಯಾದವ. ಹಜರತ್ ಒರಾಮೀನಾ ರಾಯ್ ಬೇಕರ್ಳನ್ನ ಇಷ್ಟಪಟ್ಟು ಮದುವೆಯಾದ್ರು. ಆ ಮುಖಾಂತರ ಬೇಕರ್ ಪಿರಾನಿ ಅಮೀನಾ ಬೇಗಂ ಆದ್ಲು. ಇಬ್ಬರ ಸಂಸಾರಕ್ಕೆ 4 ಮಕ್ಕಳು ಆದ್ವು. ಅವರಲ್ಲಿ ಒಬ್ಬಳು ನೂರ್ ಇನಾಯತ್ ಖಾನ್. ತಂದೆ ಹಜರತ್ ಇನಾಯತ್ ಖಾನ್ ಆ ಕಾಲಕ್ಕೆ ಪ್ರವಾಸವನ್ನ ಮಾಡುತ್ತಾ ರಷ್ಯಾವನ್ನು ಬಿಟ್ಟು ಲಂಡನ್ಗೆ ಬಂದಿದ್ರು. ಹಾಗಾಗಿ ನೂರ್ ತನ್ನ ನರ್ಸರಿ ಶಿಕ್ಷಣವನ್ನು ನಾಟ್ವಿಂಗ್ ಹಿಲ್ನಲ್ಲಿ ಮುಗಿಸಿದ್ಲು. 1920ರಲ್ಲಿ ಲಂಡನ್ ಬಿಟ್ಟು ಪ್ಯಾರಿಸ್ಗೆ ಕುಟುಂಬವನ್ನ ವರ್ಗಾಯಿಸಿದ್ರು. ಯಾಕಂದ್ರೆ ಸೂಫಿ ಚಳುವಳಿಯ ಸೇವೆಗೆ ಪ್ಯಾರಿಸ್ನ ಸೂರ್ನೆಸ್ ಪ್ರಾಂತ್ಯದಲ್ಲಿನ ಮನೆಯೊಂದನ್ನು ಕೊಡುಗೆಯಾಗಿ ನೀಡಿದ್ರು. ಹಜರತ್ ಇನಾಯತ್ ಖಾನ್ 1927ರಲ್ಲಿ ಸಾವನ್ನಪ್ಪಿದ್ದ. ಈ ಸಾವಿನಿಂದಾಗಿ ದುಃಖಿತಗೊಂಡ ಕುಟುಂಬದ ಜವಾಬ್ದಾರಿಯನ್ನ ಹೊತ್ತಿದ್ದು ನೂರ್. ಸೂಕ್ಷ್ಮ, ಪ್ರಶಾಂತ ಮತ್ತು ನಾಚಿಕೆ ಸ್ವಭಾವದವಳಾಗಿದ್ದ ಹುಡುಗಿ ನೂರ್ ಸೋರ್ಬನ್ನ ವಿಶ್ವವಿದ್ಯಾಲಯದಲ್ಲಿ ಶಿಶು ಮನಶಾಸ್ತ್ರವನ್ನ ಅಧ್ಯಯನ ಮಾಡಿದ್ಲು. ಹಾರ್ಪ್ ಮತ್ತು ಪಿಯಾನೋಗಳನ್ನ ಪ್ಯಾರಿಸ್ನ ಮಹಾನ್ ಸಂಗೀತ ವಿದ್ವಾನ್ ನಾಡಿಯ ಬೋಲಿಂಗರ್ ಬಳಿ ಕಲಿತ್ಲು. ಫ್ರೆಂಚ್ನ ಮಕ್ಕಳ ಪತ್ರಿಕೆ ಹಾಗೂ ರೇಡಿಯೋಗಳಿಗೆ ಕವನ ಮತ್ತು ಕಥೆಗಳನ್ನ ಬರೆಯುವ ಮೂಲಕ ತನ್ನ ವೃತ್ತಿ ಜೀವನವನ್ನ ಪ್ರಾರಂಭಿಸಿದ್ಲು. ಬೌದ್ಧ ಸಂಪ್ರದಾಯಕ್ಕೆ ಪ್ರಭಾವಿತರಾಗಿ 20 ಜಟಕ ಟೇಲ್ಸ್ ಅನ್ನೋ ಪುಸ್ತಕವನ್ನು 1939ರಲ್ಲಿ ಪ್ರಕಟಿಸಿದ್ಲು. ಅಷ್ಟೊತ್ತಿಗಾಗ್ಲೇ ಮೊದಲ ಮಹಾಯುದ್ಧದಲ್ಲಿ ತನ್ನ ದೇಶಕ್ಕುಂಟಾದ ಅವಮಾನಕ್ಕೆ ಪ್ರತಿಯಾಗಿ ಹಿಟ್ಲರ್ 2ನೇ ಮಹಾಯುದ್ಧ ಶುರು ಮಾಡಿದ್ದ. 1940ರ ಇಸವಿ ಹಿಟ್ಲರ್ನ ನಾಜಿ ಪಡೆ ಸಣ್ಣ ಸಣ್ಣ ದೇಶಗಳನ್ನ ತನ್ನ ಕೈವಶ ಮಾಡಿಕೊಳ್ತಿತ್ತು. ಹಾಗೆ ಫ್ರಾನ್ಸ್ ಮೇಲೆ ದಾಳಿ ಮಾಡಿ ತನ್ನ ಹಿಡಿತಕ್ಕೆ ತೆಗೆದುಕೊಳ್ತು. ಜೂನ್ 14 ಜರ್ಮನ್ ಸೇನೆ ಫ್ರಾನ್ಸ್ಗೆ ಬಂತು. ತಂದೆಗೆ ನೀಡಿದ್ದ ಮನೆ ಫಾಸಲ್ ಮ್ಯಾನ್ಚಿಲ್ ಅನ್ನು ಬಲವಂತವಾಗಿ ಬಿಟ್ಟು ಬರಬೇಕಾಯಿತು. ಹಾಗಾಗಿ ನೂರ್ ಮತ್ತು ಆಕೆಯ ಅಣ್ಣನೊಂದಿಗೆ ಇಡೀ ಕುಟುಂಬವನ್ನು ಕಟ್ಟಿಕೊಂಡು ಸಹಸ್ರಾರು ನಿರಾಶ್ರಿತರೊಂದಿಗೆ ಇಂಗ್ಲೆಂಡ್ನತ್ತ ಮುಖ ಮಾಡಿದ್ರು. ಇವರ ಜೊತೆ ಬ್ರಿಟಿಷ್ ಪಾಸ್ಪೋರ್ಟ್ ಇದ್ದ ಸಾಕಷ್ಟು ಮಂದಿ ನಿರಾಶ್ರಿತರು ಇಂಗ್ಲೆಂಡ್ನ ಹಡಗು ಹತ್ತಲು ಮುಂದಾದ್ರು. ಸೂಫಿ ಪಂಥದ ಶಾಂತಿಯ ವಿಚಾರಗಳನ್ನು ಕೇಳಿ ಬೆಳೆದಿದ್ದ ಅಣ್ಣ ತಂಗಿಯರಿಬ್ಬರು ನಾಜಿಗಳ ವಿರುದ್ಧ ಕೆಲಸ ಮಾಡಲು ಬ್ರಿಟಿಷ್ ಸೇನೆಗೆ ಸೇರ್ಕೊಂಡ್ರು. ಇಲಾಯತ್ ಪುರುಷರ ಸೇನೆಯನ್ನ ಸೇರ್ಕೊಂಡ್ರೆ ನೂರ್ ಏರ್ಫೋರ್ಸ್ನ ಮಹಿಳಾ ವಿಭಾಗಕ್ಕೆ ಆಯ್ಕೆಯಾದ್ಲು. ಅದು ಸಹ ವೈರ್ಲೆಸ್ ಆಪರೇಟರ್ ಆಗಿ. ಆಕೆ ಮೊಟ್ಟ ಮೊದಲ ಮಹಿಳಾ ವೈರ್ಲೆಸ್ ಆಪರೇಟರ್. ಅಲ್ಲಿ ನೂರ್ ನೋರಾ ಬೇಕರ್ ಆಗಿ ಸಾಹಸದ ಕೆಲಸಕ್ಕೆ ಅಣಿಯಾದ್ಲು. ಸೀಕ್ರೆಟ್ ಏಜೆಂಟ್ ಆಗಿ ನೂರ್ ತರಬೇತಿ ಪಡೆದ್ಲು. ಶತ್ರುಗಳ ಜಾಗದಲ್ಲಿ ತಪ್ಪಿಸಿಕೊಳ್ಳುವ ಜಾಣ್ಮೆ, ಸಿಕ್ಕಿಕೊಂಡ್ರೆ ಒದಗುತ್ತಿದ್ದ ಹಿಂಸೆ, ಕೋಡ್ಗಳ ಬಳಕೆಯಂತಹ ಹಲವಾರು ತಂತ್ರಗಳನ್ನ ತರಬೇತಿಯಲ್ಲಿ ಕಲಿಸಿಕೊಟ್ಟಿದ್ರು. ನೂರ್ ಶತ್ರು ಸೈನ್ಯದಿಂದ ಬ್ರಿಟಿಷ್ ಸೇನಾಪಡೆಗೆ ಸಂದೇಶಗಳನ್ನ ಕಳುಹಿಸಬೇಕಾಗಿತ್ತು. ಇಂತಹ ಅಪಾಯಕಾರಿ ಕೆಲಸಕ್ಕೆ ಹೋಗುವವರ ಜೀವದ ನಿರೀಕ್ಷೆಯ ಕಾಲಾವಧಿ
ಕೇವಲ 6 ತಿಂಗಳಷ್ಟೇ. ತರಬೇತಿಯ ಸಂದರ್ಭ ನೂರ್ ಮೆಚ್ಚುಗೆ, ಪ್ರಾಮಾಣಿಕತೆಯ ಭಾವನಾಜೀವಿ ಅಂತ ಗುರುತಿಸಿಕೊಂಡಿದ್ಲ. ಆದ್ರೆ ಒಂದು ವರದಿಯ ಪ್ರಕಾರ ಅತಿಯಾದ ಉದ್ವೇಗದವಳು, ಆಯುಧಗಳಿಗೆ ಹೆದರುತ್ತಾ ಇದ್ಲು. ಎಂತಹ ಮನಸ್ಥಿತಿ ಅಸ್ಥಿರವಾದದ್ದೇ ವಿನಃ ಸ್ಥಿರವಾದದ್ದಲ್ಲ. ಈ ಕಾರಣಗಳಿಂದಾಗಿ ಆಕೆ ಈ ಕೆಲಸಕ್ಕೆ ಸೂಕ್ತವಾ ಅನ್ನೋ ಪ್ರಶ್ನೆ ಎದುರಾಗಿತ್ತು. ನೂರ್ನನ್ನು ಎಂತಹ ರಹಸ್ಯ ಯುದ್ಧದ ಹುದ್ದೆಗೆ ಆಯ್ಕೆ ಮಾಡಿದ್ದರ ಬಗ್ಗೆ ಸೈನ್ಯದ ಉನ್ನತಾಧಿಕಾರಿಗಳಲ್ಲೇ ಭಿನ್ನಾಭಿಪ್ರಾಯಗಳಿದ್ವು. ಆದಾಗ್ಯೂ ಆಕೆಯ ಫ್ರೆಂಚ್ ಭಾಷೆ ಸುಲಲಿತವಾಗಿ ಮಾತನಾಡಬಲ್ಲ ಶಕ್ತಿ, ಆಕೆಯ ತರಬೇತಿಗೂ ಮುನ್ನವೇ ನೂರ್ ವೈರ್ಲೆಸ್ ಆಪರೇಟರ್ ಕೆಲಸಕ್ಕೆ ಕಮ್ಮಿ ಅನುಭವವಿದ್ರೂ ಸಹ ಒಪ್ಪಬಲ್ಲ ಆಯ್ಕೆಯಾಗಿದ್ದ. ಪೂರ್ವ ಸಿದ್ಧತೆಯೂ ಇಲ್ಲದೆ ಫ್ರಾನ್ಸ್ಗೆ ಹೊರಟ್ಲು. ಅಲ್ಲಿಗೆ ಹೋಗಲು ಆಕೆ ತಪ್ಪು ವಿಳಾಸವನ್ನ ಕೊಟ್ಟಿದ್ಲು. 1943ರಲ್ಲಿ ಮೆಡಲಿನ್ ಗುಪ್ತನಾಮದಲ್ಲಿ ಉತ್ತರ ಫ್ರಾನ್ಸ್ಗೆ ಬಂದಿಳಿದ್ಲು. ಮೊತ್ತ ಮೊದಲ ಮಹಿಳಾ ವೈರ್ಲೆಸ್ ಆಪರೇಟರ್ ಆಗಿದ್ದ ನೂರ್ ಆ ಕೆಲಸವನ್ನ ಅತ್ಯಂತ ನಾಜೂಕಿನಿಂದ ನಿರ್ವಹಿಸುತ್ತಿದ್ಲು. ಆದ್ರೆ ಆ ಉಪಕರಣವೇ ನಾಜಿ ಪಡೆಗಳಿಗೆ ಬ್ರಿಟಿಷರ ರಹಸ್ಯದ ಸುಳಿವು ಬಿಟ್ಟುಕೊಟ್ಟೀತು ಅನ್ನೋ ಕಲ್ಪನೆ ಅವಳಿಗಿರ್ಲಿಲ್ಲ. ನಾಜಿಗಳ ಕೈಗೆ ಸಿಕ್ಕ ನೂರ್ ಪಟ್ಟ ಪಡಿಪಾಟಲು ಎಂತಹದ್ದಿತ್ತು ಅಂತ ನೋಡೋಣ ಬ್ರೇಕ್ನ ಬಳಿಕ.